ನೀವೇನಾದರೂ ಹೊಸಕೋಟೆ ಸುತ್ತಮುತ್ತ ಒಂದು ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಥವಾ ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಇಲ್ಲಿದೆ ನೋಡಿ, ಇದು ಭಾರತಿ ವಿಹಾರ್ 2 ಅಂತ ಪ್ರಾಜೆಕ್ಟು. ಇದು ಹೊಸಕೋಟೆ ಚಿಂತಾಮಣಿ ಹೈವೇಲಿ ಬರುತ್ತೆ, ಡಿ ಶೆಟ್ಟಿಹಳ್ಳಿ ಅಂತ ಜಾಗ. ಇದು ಭಾರತಿ ವಿಹಾರ್ 2 ಪ್ರಾಜೆಕ್ಟು. ಈಗಾಗಲೇ ಭಾರತಿ ವಿಹಾರ್ 1 ಅಂತ ಪ್ರಾಜೆಕ್ಟು ಕಂಪ್ಲೀಟ್ ಆಗಿದೆ. ಇದು ಕಂಪ್ಲೀಟ್ಲಿ ನಿಮಗೆ ರೇರಾ ಅಪ್ರೂವ್ಡ್ ಇರುತ್ತೆ, BMRDA ಅಪ್ರೂವಲ್ ಇರುತ್ತೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ನು, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುತ್ತೆ. ರೇರಾ ಅಪ್ರೂವಲ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ, ಲೀಗಲ್ಲು ಪ್ರತಿಯೊಂದು ಕ್ಲಿಯರ್ ಇರುತ್ತೆ, ಯಾವುದೇ ರೀತಿ ತೊಂದರೆ ಪಡೋ ಅವಶ್ಯಕತೆ ಇಲ್ಲ. ಸೊ ಈ ಲೇಔಟ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವೇನಾದರೂ ಈ ಸರೌಂಡಿಂಗ್ಸು ಹೊಸಕೋಟೆ ಸುತ್ತಮುತ್ತ ಸೈಟ್ ನೋಡಿ ತೊಗೊಳ್ಬೇಕು ಅಂದರೆ ಈ ವಿಡಿಯೋ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಡೆಫಿನೆಟ್ಲಿ ಈ ವಿಡಿಯೋ ನೋಡಿ ನೀವು ಸೈಟ್ ತೊಗೊಳ್ತೀರಾ. ಸೊ ಇದು ಬಂದು BMRDA ಅಪ್ರೂವ್ಡ್ ಇದೆ, ERA ಸರ್ಟಿಫೈಡ್ ಇದೆ, ಇಂಡಿವಿಜುವಲ್ ಖಾತಾ ಬರುತ್ತೆ, ಈ ಖಾತಾ ಬರುತ್ತೆ ನಿಮ್ಗೆ ಇಂಡಿವಿಜುವಲ್ ಖಾತಾ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸೈಟ್ಗೆ ವಾಟರ್ ಕನೆಕ್ಷನ್, ಡ್ರೈನೇಜ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಕನೆಕ್ಷನ್, 3 ಕನೆಕ್ಷನ್ ಇದೆ. G+2ಗೆ ಪರ್ಮಿಷನ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಇಲ್ಲಿ ನೋಡ್ಬೋದು ನೀವು, ವಾಟರ್ ಕನೆಕ್ಷನ್ ಇದೆ, ಸೀವೇಜ್ ಕನೆಕ್ಷನ್ ಇದೆ, ಅಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ. 3 ಕನೆಕ್ಷನ್ ಇದೆ, ಈಚ್ ಆ್ಯಂಡ್ ಎವ್ರಿ ಸೈಟ್ಗೆ ಎಲ್ಲ ಕನೆಕ್ಷನ್ ಇದೆ. ಆಮೇಲೆ G+2ಗೆ ಪರ್ಮಿಷನ್ ಇದೆ ಕನ್ಸ್ಟ್ರಕ್ಷನ್ಗೆ. ಆಮೇಲೆ ನಮ್ಮ ಲೇಔಟಲ್ಲಿ ಟೋಟಲ್ 11 ಪಾರ್ಕ್ಸ್ ಬರುತ್ತೆ. ಈಚ್ ಆ್ಯಂಡ್ ಎವ್ರಿ ಪಾರ್ಕ್ ಬಂದು ಡಿಫ್ರೆಂಟ್ ಥೀಮ್ಸಲ್ಲಿ ಮಾಡ್ತೀವಿ. ಜಾಗಿಂಗ್ಗೆ ಸಪ್ರೇಟ್ ಪಾರ್ಕ್, ಯೋಗಾಗೆ ಸಪ್ರೇಟ್ ಪಾರ್ಕ್, ವಾಲಿಬಾಲ್ ಕೋರ್ಟ್, ಇದು ಸಪ್ರೇಟಾಗಿ ಮಾಡ್ತೀವಿ. ಆಮೇಲೆ 3 CA ಬರುತ್ತೆ. ಸೊ ಟೋಟಲ್ ಬಂದು ಇದು 6.5 acres ಇದೆ ನಮ್ಮ ಲೇಔಟು. ಟೋಟಲ್ 93 ಪ್ಲಾಟ್ಸ್ ಬರುತ್ತೆ. 30-40 ಇದೆ, 30-50 ಇದೆ, 40-40 ಇದೆ, 40-50 ಕೂಡ ಇದೆ. ಸೊ ನಿಮ್ಮ ಪ್ರಿಫರೆನ್ಸ್ ಆ್ಯಂಡ್ ನಿಮ್ಮ ಫೇಸಿಂಗ್ ಪ್ರಕಾರ ನೀವು ತೊಗೊಬೋದು. ನಾರ್ತ್ ಈಸ್ಟ್ ಕಾರ್ನರ್ ಬೇಕಾದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಫೇಸಿಂಗಲ್ಲಿದೆ ಇದು ಸೈಟ್ಗಳು. ಈಸ್ಟ್ ಇದೆ, ವೆಸ್ಟ್ ಇದೆ, ನಾರ್ತ್ ಇದೆ, ಸೌತ್ ಇದೆ. ನಾರ್ತ್ ಈಸ್ಟ್ ಕಾರ್ನರ್ ಮೋಸ್ಟ್ ಪ್ರಿಫರಬಲ್. ಸೊ ಆ ಕಾರ್ನರ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ, ಸೊ ಎಲ್ಲ ಡೈರೆಕ್ಷನ್ ಸೈಟ್ಗಳು ಅವೈಲಬಿಲಿಟಿ ಇದೆ. ನಾನು ಮೊದಲೇ ಹೇಳ್ದಂಗೆ ಟೋಟಲ್ 11 ಪಾರ್ಕ್ ಬರುತ್ತೆ ಸರ್ ಈ ಲೇಔಟಲ್ಲಿ. ಸೊ ಇದೊಂದು ಪಾರ್ಕ್ ನೀವು ನೋಡಿ. ಸೊ ಈ ಪಾರ್ಕಲ್ಲಿ ಕ್ಲೀನಾಗಿ ಪಾತ್ವೇ ಎಲ್ಲ ಕ್ಲೀನಾಗಿ ಹಾಕಿದ್ದೀವಿ. ಸೊ ಇದೇ ಥರ ನಿಮಗೆ ಎಲ್ಲ ಪಾರ್ಕ್ಸು ಮಾಡಿರ್ತೀವಿ. ಸೊ ಇಲ್ಲೊಂದು ಪಾರ್ಕ್ ನೋಡಿದ್ರಲ್ಲ, ಸೊ ಹಂಗೆ ಆಪೋಸಿಟಲ್ಲಿ ನೋಡಿದ್ರೆ ಆಪೋಸಿಟಲ್ಲಿ ನಿಮ್ಗೆ ಇನ್ನೊಂದು ಪಾರ್ಕ್ ಇದೆ. ಸೊ ಇದೇ ಥರ ನಿಮಗೆ 50 ಮೀಟರ್ಸ್ 100 ಮೀಟರ್ಸ್ಗೆ ಒಂದೊಂದು ಪಾರ್ಕ್ ಇರುತ್ತೆ ನಮ್ಮ ಲೇಔಟಲ್ಲಿ ಫುಲ್ಲು. ಹಂಗೆ ನೀವು ಸ್ಟ್ರೀಟ್ ಲ್ಯಾಂಪ್ಸ್ ನೋಡ್ಬೋದು, ಫುಲ್ ಕಸ್ಟಮ್ ಡಿಸೈನಲ್ಲಿ ಮಾಡಿಸಿದ್ದೀವಿ ಸ್ಟ್ರೀಟ್ ಲ್ಯಾಂಪು. ನಮ್ಗೆ ಲೇಔಟ್ಗೆ ಡಿಸೈನ್ ಆಗಿರಲಿ, ಚೆನ್ನಾಗಿರಲಿ, ಪ್ಲೇನ್ ಆಗಿರಬಾರ್ದು ಅಂತ. ಆಮೇಲೆ ಈ ಫೀಡರ್ ಪಿಲ್ಲರ್ ಬಾಕ್ಸ್ ಎಲ್ಲ ನೋಡ್ತೀವಲ್ಲ, ಸೊ ಈ ಫೀಡರ್ ಪಿಲ್ಲರ್ ಬಾಕ್ಸಿಂದ ಈಚ್ ಆ್ಯಂಡ್ ಎವ್ರಿ ಸೈಟ್ಗೆ ಅಂಡರ್ಗ್ರೌಂಡ್ ಕನೆಕ್ಷನ್ ಕೊಟ್ಟಿದ್ದೀವಿ, ಎಲೆಕ್ಟ್ರಿಸಿಟಿ ಕನೆಕ್ಷನು. ಸೊ ಆ ಥರ ಅಲ್ಲಲ್ಲಿ ನೋಡ್ಬೋದು ನೀವು, ಅಲ್ಲಿದೆ, ಇಲ್ಲೊಂದಿದೆ, ಮತ್ತು ಹಿಂದ್ಗಡೆನೂ ಇದೆ. ಸೊ ಈ ಥರ ಎಲ್ಲ ಜಾಗದಲ್ಲೂ ಇಕ್ಕಿದ್ದೀವಿ. ರೋಡ್ಸ್ ನೋಡಿ 30 feet ಟಾರ್ ರೋಡ್ ಹಾಕಿದ್ದೀವಿ. ಎಲ್ಲ ಫುಲ್ ಲೇಔಟ್ಗೆ ಎಲ್ಲ ಫುಲ್ ಟಾರ್ ರೋಡ್ ಕ್ಲೀನಾಗಿ ಮೈಂಟೈನ್ ಮಾಡಿದ್ದೀವಿ. ವಾಟರ್ ಟ್ಯಾಂಕ್ ಕೂಡ ನೋಡ್ಬೋದು ನೀವು ಅಲ್ಲಿ. ವಾಟರ್ ಟ್ಯಾಂಕಿಂದ ಈಚ್ ಆ್ಯಂಡ್ ಎವ್ರಿ ಸೈಡ್ಗೆ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ, ಪೈಪ್ಲೈನ್ ಎಲ್ಲ ಹಾಕಿದ್ದೀವಿ. ಸೊ ನಿಮಗೆ ವಾಟರ್ ಕನೆಕ್ಷನ್ ಪ್ರಾಬ್ಲಮ್ಮು ಯಾವುದೂ ಇಲ್ಲ ಇಲ್ಲಿ. ನಿಮಗೆ ಬಂದು ರೆಡಿ ಟು ಮೂವಿನ್ ಆಗಿದೆ ನಿಮಗೆ ಇವಾಗ. ಇಲ್ಲಿ ಎಷ್ಟು ಬೋರ್ವೆಲ್ಸ್ ಇದೆ ಸರ್? ಇಲ್ಲಿ ನಮಗೆ ಒಂದೇ ಬೋರ್ನಲ್ಲಿ ನಮಗೆ 2 ಪಾಯಿಂಟ್ ಸಿಕ್ಕಿದೆ ಸರ್. 500 ಅಡಿಗಳ ನೀರು ಸಿಕ್ಕಿದೆ ನಮಗೆ ಇಲ್ಲಿ. 500ಗೆ 1 ಪಾಯಿಂಟ್ ಸಿಕ್ಕಿದೆ, ಮತ್ತು 800ಗೆ 1 ಪಾಯಿಂಟ್ ಸಿಕ್ಕಿದೆ. ಸೊ ಇಲ್ಲಿ ಬಂದು ಮನೆ ಕಟ್ಟಿದ್ರೆ ನೀರಿಗೇನು ತೊಂದರೆನೇ ಇಲ್ಲ ಸರ್. ನೀವು ಅಲ್ಲಿ ಪಕ್ಕದಲ್ಲೇ ನೋಡ್ಬೋದು, ಅಪಾರ್ಟ್ಮೆಂಟ್ ಇದೆ ಅಲ್ಲ. ಸೊ ಅಲ್ಲಿ ಕೂಡ ಅವರು ಬೋರಲ್ಲೇ ನೀರು ಯೂಸ್ ಮಾಡ್ತಾರೆ. ಅದು ಫುಲ್ ರೆಂಟಲ್, ಸೇಲ್ಗಿಲ್ಲ, ಅದು ರೆಂಟಿಗೆ ಹೋಗ್ತಾ ಇದೆ ಅಲ್ಲಿ. ಸೊ ಅಲ್ಲಿ ಕೂಡ ಫುಲ್ ಬೋರಲ್ಲೇ ಯೂಸ್ ಮಾಡ್ತಾ ಇದೆ. ಸೊ ವಾಟರ್ ಪ್ರಾಬ್ಲಮ್ ಇಲ್ಲ ಇಲ್ಲಿ. ನೀವು ರೆಂಟ್ ಅಂತ ತಗೊಂಡು ನೀವು ನೋಡಿದ್ರೆ ಅಲ್ಲಿ ಸಿಂಗಲ್ BHK ಇವಾಗ 6500 rupees ಇದೆ. 2 BHK ಬಂದು ಸ್ಟಾರ್ಟಿಂಗ್ ಪ್ರೈಸ್ 11,000 ಇದೆ. ಸೊ ಹಂಗೆ ನೋಡಿದ್ರೆ ನಿಮಗೆ ರೆಂಟಲ್ ಇನ್ಕಮ್ ಕೂಡ ನೀವು ಯೂಸ್ ಮಾಡ್ಬೋದು ಈ ಸೈಟ್ ತೊಗೊಂಡು ಮನೆ ಕಟ್ಬಿಟ್ಟು. ಈ ಲೈನ್ ನೋಡ್ಬೋದು, ಈ ಲೈನ್ ಫುಲ್ ಈಸ್ಟ್ ಫೇಸಿಂಗ್ ಇದೆ, ಈಸ್ಟ್ ಫೇಸಿಂಗು. ಆಮೇಲೆ ಈ ಕಾರ್ನರ್ ಸೈಟ್, ಈ ಸೈಟ್ ನೋಡಿದ್ರೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ, ಹೈಲಿ ಡಿಮ್ಯಾಂಡೆಡ್ ಸೈಟ್ ಇದು. ಸೊ ನೀವು ಇದು ತುಂಬ ಜನ ಪ್ರಿಫರ್ ಮಾಡೋ ಮೈನ್ ಸೈಟ್ ಇದು. ಇನ್ನೊಂದು ನೀವು ನೋಡಿದ್ರೆ ಈ ಥರ ಎಲ್ಲ ಸೈಟು, ಈಚ್ ಆ್ಯಂಡ್ ಎವ್ರಿ ಸೈಟ್ ಮುಂದೆ ನೀವು ಈ ಥರ ಗಿಡಗಳು ಮರ ನೋಡ್ತೀರ. ಸೊ ಈಚ್ ಆ್ಯಂಡ್ ಎವ್ರಿ ಸೈಟ್ ಮುಂದೆ ನಾವು ಈ ಥರ ಪ್ಲಾಂಟೇಷನ್ ಮಾಡಿದ್ದೀವಿ, ನೋಡೋಕ್ಕೆ ಚೆನ್ನಾಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು ಅಂತ. ಅದೇ ಥರ ನೀವು ಈ ಕಡೆ ನೋಡಿದ್ರೆ ಇದು ಫುಲ್ ವೆಸ್ಟ್ ಫೇಸಿಂಗ್. ಈ ಲೈನ್ ಫುಲ್ ವೆಸ್ಟ್ ಫೇಸಿಂಗ್. ಕಾರ್ನರ್ ಬಂದು ನಿಮಗೆ ನಾರ್ತ್ ವೆಸ್ಟ್ ಬರುತ್ತೆ. ಇದು ನಾರ್ತ್ ವೆಸ್ಟ್ ಬರುತ್ತೆ. ಸೊ ನಾರ್ತ್ ವೆಸ್ಟ್ ಕೂಡ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಇನ್ನು ನಿಮ್ಮ ಕಾರ್ನರ್ ಸೈಟ್ ಅಂತ ನಿಮಗೆ ಇನ್ನೂ ಓಪನ್, ಮೈನ್ ನಿಮ್ಮ ಕನ್ಸ್ಟ್ರಕ್ಷನ್ ನೀವು ನೋಡ್ತಾ ಇದ್ದರೆ 2 sides ಓಪನ್ ಇರೋದ್ರಿಂದ ಇದು ಚೆನ್ನಾಗಿರುತ್ತೆ ನೀವು ಮನೆ ಕಟ್ಟುವಾಗ ಕೂಡ. ನಮ್ಮದು ಲೇಔಟ್ಗೆ ವಾಟರ್ ಟ್ಯಾಂಕ್ ಇದು 80,000 ಲೀಟರ್ಸ್ ಇದೆ ಕೆಪಾಸಿಟಿ. ಆಲ್ರೆಡಿ ವಾಟರ್ ಕನೆಕ್ಷನ್ ಎಲ್ಲ ರೆಡಿ ಆಗಿದೆ. ಅಲ್ಲಿಂದ ಈಚ್ ಆ್ಯಂಡ್ ಎವ್ರಿ ಸೈಟಿಗೆ ಆಲ್ರೆಡಿ ಕನೆಕ್ಷನ್ ಕೊಟ್ಟಿದ್ದೀವಿ. ನೀವು ನಾಳೆನೇ ಮನೆ ಕಟ್ಕೊಂಡು ನೀವು ಬಂದು ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ವಾಟರ್ ಫೆಸಿಲಿಟಿ ರೆಡಿ ಆಗಿದೆ ನಿಮಗೆ. ಸೊ ವಾಟರ್ ಪ್ರಾಬ್ಲಮ್ ಅಂತೂ ಇಲ್ಲ ಇಲ್ಲಿ. ಆಮೇಲೆ ಹಂಗೆ ನೀವು ಇಲ್ಲಿ ನೋಡ್ಬೋದು, ಫುಲ್ ಡ್ರೈನೇಜ್, ಫುಲ್ ಅಂಡರ್ಗ್ರೌಂಡ್ ಸಿಸ್ಟಮ್ ಡ್ರೈನೇಜು ಫುಲ್ ನಮ್ಮ ಲೇಔಟಲ್ಲ. ಸೊ ಮತ್ತೆ ನಿಮಗೆ ಅಗಿಯೋ ಕೆಲಸ ಇದೆಲ್ಲ ನಮ್ಮ ಲೇಔಟಲ್ಲ. ಆಲ್ರೆಡಿ ಫುಲ್ ಪಕ್ಕಾಗಿ ಎಲ್ಲ ಮಾಡಿ ಕ್ಲಿಯರಾಗಿ ಮಾಡಿದ್ದೀವಿ. ರೋಡ್ಸ್ ಕೂಡ ನೀವು ನೋಡ್ಬೋದು, 30 feet ರೋಡ್ಸ್ ಕ್ಲೀನಾಗಿ ಹಾಕಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ, ರೋಡ್ಸು, ಫುಟ್ಪಾತು. ಆಮೇಲೆ ನೀವು ಹಂಗೆ ಇಲ್ಲಿ ನೋಡ್ಬೋದು, ಇದು ಬಂದು ರೈನ್ ವಾಟರ್ಗೆ ಪಾತ್ವೇ ಮಾಡಿಕ್ಕಿದ್ದೀವಿ.
ಇಲ್ಲಿಂದ ರೈನ್ ವಾಟರ್ ಬಂದು ಹಂಗೆ ಪಾರ್ಕ್ಸಲ್ಲಿ ಸ್ಟೋರೇಜ್ ಇರುತ್ತೆ. ಸೊ ಹೋಗಿ ಸ್ಟೋರೇಜಲ್ಲಿ ಫಿಲ್ ಆಗುತ್ತೆ, ಹಂಗೆ ಮತ್ತೆ ಗ್ರೌಂಡ್ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ಗೆ ಗ್ರೌಂಡ್ ವಾಟರ್ ಪ್ರಾಬ್ಲಮ್ ಬರ್ದೇ ಇರೋದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಹೊಸಕೋಟೆ ಟು ಚಿಂತಾಮಣಿ ಹೈವೇಯಿಂದ ಕರೆಕ್ಟಾಗಿ 1/2 ಕಿಲೋಮೀಟರ್ 500 ಮೀಟರ್ಸ್ಗೆ ನಮ್ಮ ಲೇಔಟ್ ಬರುತ್ತೆ. ನೀವು ಪಕ್ಕದಲ್ಲೇ ನೋಡ್ಬೋದು, ಆಲ್ರೆಡಿ ಅಪಾರ್ಟ್ಮೆಂಟ್ಸು, ಅಲ್ಲಿ ನಿಮಗೆ ಮನೆಯೂ ಹಂಗೆ ಕಾಣಿಸ್ತಾ ಇರುತ್ತೆ. ಅಪಾರ್ಟ್ಮೆಂಟ್ಸು ಮನೆ ಎಲ್ಲ ಇದೆ. ಸೊ ಇದು ನಿಮ್ಗೆ ತುಂಬ ಔಟ್ಸ್ಕಟ್ಸಾಗಿ ಕೂಡ ಇದಲ್ಲ, ಆಲ್ರೆಡಿ ಮನೆ ಎಲ್ಲ ಕಟ್ಕೊಂಡು ಸ್ಟೇ ಮಾಡ್ತಾಯಿದೆ. ಸೊ ನಿಮ್ಗೆ ಇನ್ನೂ ನೀವು ಅಲ್ಲೇ ಹೊಸಕೋಟೆ ಚಿಂತಾಮಣಿ ಹೈವೇ ಹತ್ರನೇ 1/2 ಕಿಲೋಮೀಟ್ರಲ್ಲಿ ನಿಮ್ಗೆ ಅಲ್ಲೇ ಬಸ್ ಸ್ಟಾಪು ಇದೆ. ಸೊ ಬಸ್ ಸ್ಟಾಪಿಂದ ಕೂಡ ಕರೆಕ್ಟಾಗಿ ನಿಮಗೆ 500 ಮೀಟರ್ಸೇ ಆಗುತ್ತೆ ಇಲ್ಲಿಗೆ. ಸೊ ನಿಮ್ಗೆ ಆಲ್ರೆಡಿ ಗ್ಯಾರೇಜಸ್ಸು, ಸ್ಕೂಲ್ಸು, ಹಾಸ್ಪಿಟಲ್ಸು ಎಲ್ಲ ಇದೆ, ಪಕ್ಕದಲ್ಲಿ ಹೋಟೆಲ್ಸ್ ಕೂಡ ಇದೆ ನಿಮಗೆ. ಇನ್ನು ಸ್ಕೂಲ್ಸ್ ಅಂತ ನೀವು ನೋಡಿದ್ರೆ ನ್ಯೂ ಹಾರಿಝಾನ್ ಸ್ಕೂಲ್ ಇದೆ, ಡಾನ್ ಬಾಸ್ಕೋ ಸ್ಕೂಲ್ ಇದೆ. ಇಲ್ಲಿಂದ 1 ಕಿಲೋಮೀಟ್ರಲ್ಲಿ ಸಮುದ್ರ ಲಾಜಿಸ್ಟಿಕ್ಸ್ ಇದೆ. ಸೊ ಟೋಟಲ್ 120 ಏಕರ್ಸ್ ಲಾಜಿಸ್ಟಿಕ್ಸ್ ಅದು. ಸೊ ಫುಲ್ಲಿ ಕಮರ್ಷಿಯಲ್ಲು. ಅದೇ ಥರ ಪಕ್ಕದಲ್ಲೇ ಪೇಪರ್ಸ್ ಇದೆ, ಅಮೆಝಾನ್ ಹಬ್ ಇದೆ, ಎಲ್ಲ ನಿಮ್ಮ ಪಕ್ಕದಲ್ಲೇ ನಿಯರ್ ಬೈಯಲ್ಲಿದೆ. ಸೊ ಇನ್ನೂ ತುಂಬ ಕಂಪನೀಸ್ ಕೂಡ ಇದೆ ನಿಯರ್ ಬೈ. ಸೊ ನಿಮಗೆ ಇನ್ನು ಗ್ರೋತ್ ಏನಂದರೆ, ನೀವು ಕಂಪನೀಸ್ ಇರೋದ್ರಿಂದ ಗ್ರೋತ್ ನಿಮ್ಗೆ ಫಾಸ್ಟ್ ಆಗಿರುತ್ತೆ. ಮೇಯ್ನ್ ನೀವೇನಂದರೆ ಇದೊಂದೇನೆಂದರೆ ನಮ್ಮ ಲೇಔಟು ಸೆಂಟ್ರಲ್ ಬರುತ್ತೆ. ಸೊ ನಮ್ಮ ಲೇಔಟಿಂದ ನೀವು ಟುವರ್ಡ್ಸ್ ಹೊಸಕೋಟೆ ನೋಡಿದ್ರೆ ಫುಲ್ಲಿ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಇರುತ್ತೆ. ಸೊ ಆಯಿತು, ನಮ್ಮ ಲೇಔಟಿಂದ ಟುವರ್ಡ್ಸ್ ಎಚ್ ಕ್ರಾಸ್ ನೀವು ನೋಡಿದ್ರೆ ಫುಲ್ 18,500 ಏಕರ್ಸ್ ಗೌರ್ಮೆಂಟು ನಂದಗುಡಿ ಟೌನ್ಶಿಪ್ ಅಂತ ಒಂದು ಪ್ರಾಜೆಕ್ಟ್ಗೆ ಹೋಲ್ಡ್ ಮಾಡಿ ಇಕ್ಕಿದ್ದಾರೆ. ಸೊ ನಿಮ್ಗೆ ಏನಂದರೆ 2 ಸೈಡ್ಸು ಡೆವಲಪ್ಮೆಂಟ್ ಇದ್ದು ಸೆಂಟ್ರಲ್ ನಮ್ಮ ಲೇಔಟ್ ಬರುತ್ತೆ. ಸೊ ಅದರಿಂದ ನಿಮಗೆ ಗ್ರೋತ್ ಏನಂದರೆ ಫಾಸ್ಟ್ ಆಗಿರುತ್ತೆ. ಸೊ ನೀವು ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೀವು ನೋಡ್ತಾ ಇದ್ರು ಕೂಡ ಶಾರ್ಟ್ ಪೀರಿಯಡಲ್ಲಿ ನಿಮ್ಗೆ ಗ್ರೋತ್ ಫಾಸ್ಟ್ ಆಗಿರುತ್ತೆ. ಸರ್, ಇಲ್ಲಿಂದ ಏರ್ಪೋರ್ಟಿಗೆ ಎಷ್ಟು ದೂರ ಇದೆ? ಇಲ್ಲಿಂದ ಏರ್ಪೋರ್ಟ್ಗೆ ನಿಮಗೆ 25 ಕಿಲೋಮೀಟರ್ಸ್ ಆಗುತ್ತೆ. ಪಕ್ಕದಲ್ಲೇ STR ಇದೆ. STR ನೀವು ಹತ್ತಿದ್ರೆ 25 ಮಿನಿಟ್ಸ್ ಮ್ಯಾಕ್ಸಿಮಮ್ ನೀವು ಏರ್ಪೋರ್ಟ್ ರೀಚ್ ಆಗಿಡ್ಬೋದು. STR ರೋಡು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಇವಾಗ ನೀವು ಚಿಂತಾಮಣಿ ರೋಡ್ ಮೇಲೆ ಹೋದರೆ ನಿಮಗೆ ಅದೊಂದು 7.5 ಕಿಲೋಮೀಟರ್ ಆಗುತ್ತೆ. ಬಟ್ ಒಂದು ಪ್ರಪೋಸಲ್ ರೋಡ್ ಇದೆ ಇಲ್ಲಿ 60 ಫೀಟ್ ರೋಡು. ಕರೆಕ್ಟಾಗಿ ನಮ್ಮ ಭಾರತಿ ವಿಹಾರ್ 1ನಲ್ಲಿ ಸೆಂಟ್ರಲ್ ಪಾಸ್ ಆಗಿ ಭಾರತಿ ವಿಹಾರ್ 2 ಆರ್ಚ್ ಪಕ್ಕದಲ್ಲಿಂದ ಪಾಸ್ ಆಗಿ ಹೋಗುತ್ತೆ. ಸೊ ಒನ್ಸ್ ಆ ರೋಡ್ ಆಪರೇಷನಲ್ ಆದಾಗ ನಿಮ್ಗೆ ವಿತಿನ್ 5 ಕಿಲೋಮೀಟರ್ಸಲ್ಲೇ ನೀವು STR ಟಚ್ ಆಗ್ಬೋದು. ನಿಮಗೆ ಮೇಯ್ನ್ ಅಂದರೆ ನಿಮಗೆ ನಮ್ಮ ಲೇಔಟ್ ಚಿಂತಾಮಣಿ ರೋಡಿನ ಲೆಫ್ಟ್ ಎತ್ಕೊಂತಿರಲ್ಲ, ಸೊ ಅದು ಬಂದು ನಿಮಗೆ ಫ್ಯೂಚರಲ್ಲಿ ಒಂದು ಸರ್ಕಲ್ ಆಗಿ ಮೇಯ್ನ್ ಸರ್ಕಲ್ ಆಗುತ್ತೆ. ಬಿಕಾಸ್ ಆ ಸರ್ಕಲಲ್ಲಿ ನೀವು ಲೆಫ್ಟ್ ಎತ್ತಿದ್ರೆ ಸೂಲಿಬೆಲೆ ರೋಡ್ ಕನೆಕ್ಟ್ ಆಗುತ್ತೆ. ಸ್ಟ್ರೈಟ್ ಹೋದರೆ ನಿಮಗೆ ಎಚ್ ಕ್ರಾಸ್ಗೆ ಹೋಗುತ್ತೆ. ಹಿಂದ್ಗಡೆ ಹೋದರೆ ಹೊಸಕೋಟೆ, ರೈಟ್ ಹೋದರೆ ಕೋಲಾರ ರೋಡ್ ವೋಲ್ವೋ ಫ್ಯಾಕ್ಟ್ರಿ ಇದೆಯಲ್ಲ, ಡೈರೆಕ್ಟ್ ಅಲ್ಲಿಂದ 7 ಕಿಲೋಮೀಟರ್ಸ್ ಡೈರೆಕ್ಟ್ ರೋಡ್ ಇದೆ. ಅದು ಫುಲ್ ಕ್ಲೀನ್ ತಾರ್ ರೋಡು, 60 ಫೀಟ್ ರೋಡು. ಡೈರೆಕ್ಟಾಗಿ ನಿಮ್ಗೆ ವೋಲ್ವೋ ಫ್ಯಾಕ್ಟ್ರಿ ಹತ್ರ ಕನೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಪಕ್ಕದಲ್ಲೇ ಚೊಕ್ಕ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದೆ. ಅದು ಪಕ್ಕದಲ್ಲೇ ಡಾನ್ ಬಾಸ್ಕೋ ಸ್ಕೂಲ್ ಕೂಡ ಇದೆ. ಸೊ ನಿಮ್ಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ನಿಮಗೆ ಇಲ್ಲಿ ಚೆನ್ನಾಗಿದೆ. ಎಂಪ್ಲಾಯ್ಮೆಂಟ್ ಚೆನ್ನಾಗಿ ಜನ್ರೇಟ್ ಆದರೆ ಸೊ ಅವಾಗ ಜನ ಜಾಸ್ತಿ ಬಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಇನ್ನೂ ಪ್ರೈಸ್ ಹೈಕ್ ಚೆನ್ನಾಗಾಗುತ್ತೆ. ಸೊ ಗ್ರೋತ್ ನಿಮ್ಗೆ ಫಾಸ್ಟ್ ಆಗಿರುತ್ತೆ. ಈ ಕಡೆ ನಮ್ಮದು ವೆಬ್ಸೈಟ್ ಕೂಡ ಇದೆ ಸರ್, neravati-groups.com ಅಂತ. ನೀವು ಅದನ್ನಲ್ಲಿ ಹೋದ್ರೆ ನಮ್ಮ ಲೇಔಟ್ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಕ್ಲಿಯರಾಗಿ ಸಿಗುತ್ತೆ. ಸೊ ನಮ್ಮ ಈ ಪ್ರಾಜೆಕ್ಟ್ ಮಾತ್ರ ಅಲ್ಲ, ನಮ್ದು ಎಲ್ಲ ಪ್ರಾಜೆಕ್ಟ್ ಡೀಟೇಲ್ಸು ನಮ್ಮ ವೆಬ್ಸೈಟಲ್ಲಿ ಇರುತ್ತೆ. ಸೊ ನೀವು ಓಪನ್ ಮಾಡಿ ಚೆಕ್ ಮಾಡಿ ಕ್ಲೀನಾಗಿ ನೋಡ್ಬೋದು. ಟೈಮ್ ಟು ಟೈಮ್ ಎಲ್ಲ ಅಪ್ಡೇಟ್ಸ್ ನಾವು ಕ್ಲೀನಾಗಿ ಅದನ್ನು ಮಾಡ್ತಾ ಇರ್ತೀವಿ. ಅದೇ ಥರ ನಮ್ಮದು ಫೇಸ್ಬುಕ್ಕಲ್ಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ, ಇನ್ಸ್ಟಾಗ್ರಾಮಲ್ಲೂ ಮಾಡ್ತಾ ಇರ್ತೀವಿ, ಯೂಟ್ಯೂಬಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ನೀವು ಯಾವಾಗ ಫ್ರೀ ಆಗಿದ್ರು ನೀವು ಬಂದು ಸೈಟ್ ವಿಸಿಟು ಮಾಡ್ಬೋದು. ಸೈಟ್ ಆಫೀಸ್ ಇರುತ್ತೆ, ಎಕ್ಸಿಕ್ಯೂಟಿವ್ ಇರ್ತೀವಿ, ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಎಲ್ಲ ತೋರಿಸ್ತೀವಿ. ಸೊ ಆಯಿತು, ನಿಮ್ಗೆ ಇಲ್ಲಾಂದರೆ ನಮ್ಮದು ಹೆಡ್ ಆಫೀಸ್ ಕೂಡ ಕುನ್ನಳ್ಳಿ ಗೇಟಲ್ಲಿದೆ. ಸೊ ನೀವು ಅಲ್ಲಿ ಕೂಡ ಬರ್ಬೋದು, ನಿಮ್ಗೆ ಅಲ್ಲಿ ಕೂಡ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಪ್ರೈಸ್ ಅಂತ ನೀವು ನೋಡಿದ್ರೆ ಇದು 2700 ರೂಪೀಸ್ ಕೋಟ್ ಮಾಡ್ತಾ ಇದ್ದೀವಿ, ಕೋಟಿಂಗ್ ಪ್ರೈಸು. ನೀವು ಬಂದು ನಿಮ್ಗೆ ಇಷ್ಟ ಇರೋ ಸೈಟ್ ನೀವು ನೋಡಿ ಫೈನಲೈಸ್ ಮಾಡಿದ್ರೆ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀವಿ ಸರ್. ಸರೌಂಡಿಂಗಲ್ಲಿ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ನಾವು ಕೊಟ್ಟು ನೀವು ಖುಷಿಯಾಗಿ ಹೋಗೋ ಥರ ನಾವು ಗ್ಯಾರಂಟಿ ಮಾಡಿಕೊಡ್ತೀವಿ ಸರ್ ನಿಮಗೆ.